ಪೂಜ್ಯ ಪರಮೇಶ್ವರ ಗೌರವ ಸಲ್ಲಿಸಿ ಸಂಸ್ಥೆಯ ಧರ್ಮಗುರು ಯದುವೀರವರೇ ಪ್ರತಾಪ್ ಸಿಂಹ ಅವರೇ ಮಂಜೇಗೌಡರೇ ವೇದಿಕೆಯಲ್ಲಿ ಹಾಗೂ ಇಲ್ಲಿ ಉಪಸ್ಥಿತರಿರುವ ಜನಪ್ರತಿನಿಧಿಗಳೇ ಗಣ್ಯಮಾನ್ಯ ಸೇನೆಯ ಯೋಧರು ವಿದ್ಯಾರ್ಥಿಗಳು ನಮ್ಮ ದೇಶ ಮತ್ತೊಮ್ಮೆ ಪ್ರದರ್ಶಿಸಬೇಕಾದಂತಹ ಅನಿವಾರ್ಯತೆ ಬಂದದ್ದು ವಿಷಾದದ ಸಂಗತಿ. ವಿಕೃತ ಮನಸ್ಸುಗಳು ಕ್ರೌರ್ಯದಿಂದ ಇಂತಹ ಘಟನೆಗಳನ್ನು ಮಾಡಿದಾಗ ದೇಶಗಳ ನಡುವೆ ಹೇಗೆ ಪ್ರಕ್ಷುಬ್ಧ ವಾತಾವರಣ ಉಂಟಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಗಮನಿಸ್ತಾ ಇದ್ದೇವೆ. ನೆಲಪರಿದಾಳಿಯಾದಂತಹ ಸೌಮ್ಯ ಸ್ವಭಾವದ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ನಡೆಸಿದ ಕಾರಣದಿಂದಾಗಿ ಇಷ್ಟೆಲ್ಲ ಘಟನೆಗಳು ಮುಂದುವರೆದಿವೆ. ಯಾವುದೇ ದೇಶ ಶಾಂತಿ ಸಹನೆಗಳನ್ನು ನಿರಂತರವಾಗಿ ಕಾಪಾಡಬೇಕಾದಂತಹದ್ದು ಆ ದೇಶಗಳ ಧರ್ಮ. ಪ್ರಕ್ಷುಬ್ಧ ಮನಸ್ಸಿನ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಅಂತಹ ಶಕ್ತಿಗಳಿಗೆ ಬೆಳೆಯಲಿಕ್ಕೆ ಅವಕಾಶವನ್ನು ಕೊಡದೆ ಆಯಾ ಸಂದರ್ಭದಲ್ಲೇ ಅದನ್ನು ನಾಶಗೊಳಿಸಿದ್ರೆ ಜಗತ್ತು ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನಿವಾರ್ಯವಾಗಿ ಇಂತಹ ಸಂದರ್ಭ ಈ ಕಾರಣದಿಂದಾಗಿ ಮತ್ತೊಮ್ಮೆ ಜಗತ್ತಿಗೆ ಭಾರತ ಹೇಗೆ ಸದೃಢವಾಗಿ ಬಲಿಷ್ಠವಾಗಿದೆ ಅಂತ ನನ್ನ ತೋರಿಸಲಿಕ್ಕೆ ಒಂದು ಅವಕಾಶವನ್ನು ಆ ವಿಪರೀತ ಮನಸ್ಸುಗಳು ತೋರಿಸ್ಕೊಟ್ಟಿದೆ. ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಂಡು ಯಾರೋ ಅಂತ ಅಹಿತಕರ ಘಟನೆಗಳಿಗೆ ಕಾರಣವಾದ ಎಲ್ಲ ನೆಲೆಗಳನ್ನು ಧ್ವಂಸ ಮಾಡುತ್ತು ಭಾರತೀಯ ಒಂದು ಕ್ಷಣ ನೆಮ್ಮದಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಪತ್ರಿಕೆಯಲ್ಲಿ ಬಂದಿದ್ದ ಸಿಂಧೂರ ಅಂತ ಹೆಸರು ಕೊಟ್ಟಿದ್ದೆ. ಆ ಸಿಂಧೂರವನ್ನು ಅಳಿಸಿದಂಥ ಅವರ ಆ ಕ್ರೋಧಕ್ಕೆ ಅದೇ ಹೆಸರಿನಲ್ಲಿ ಇಡೀ ಒಂದು ಕ್ರೌರ್ಯವನ್ನು ನಾಶ ಮಾಡುವಂತಹ ಕೆಲಸ ನಡೆದಿದೆ. ಇದಕ್ಕೆ ನಮ್ಮ ಯೋಧರು ಅಲ್ಲಿ ಇಡೀ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಅಲ್ಲಿ ಸೈನ್ಯದ ಗಡಿಯಲ್ಲಿ ಮಾಡ್ತಾ ಇರುವಂತಹ ಒಂದು ಶೌರ್ಯ ಸಾಹಸಗಳಿಗೆ ನಮ್ಮ ಯಾವ ಕೃತಜ್ಞತೆಗಳು ಕೂಡ ಅದಕ್ಕೆ ಸಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಸಿಗೆ ಕಾಲದಲ್ಲಿ ಸಂಜೆ 4 ಗಂಟೆಗೆ ಮಳೆ ಬಂದರೆ ಚಳಿ ಆಗುತ್ತೆ ಅಂತ ಚಳಿ ಆಗುತ್ತೆ ಅಂತ ಬೇಸಿಗೆನಲ್ಲಿ ಆ 0 ಡಿಗ್ರಿನಲ್ಲಿ ಎಷ್ಟೋ ಡಿಗ್ರಿನಲ್ಲಿ ಇಡೀ ಪ್ರಾಣವನ್ನು ಬಲಿ ಕೊಟ್ಟು ದೇಶವನ್ನು ಕಾಯ್ತಾರೆ. ಆ ದೇಶ ಕಾಯ್ತಾರೆ ಅಂತೇಳಿ ನಾವು ತಿರಂಗ ಯಾತ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ದೇಶ ಕಾಯೋರಿಗೆ ಇಲ್ಲದ್ರೆ ಯಾವ ತಿರಂಗ ಯಾತ್ರೆಯನ್ನು ಮಾಡ್ಲಿಕ್ಕಾಗಲ್ಲ. ಅದರಿಂದ ಈ ಯಾತ್ರೆಗಳಲ್ಲಿ ಹೇಗೆ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ, ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ದಿನನಿತ್ಯದ ಒಂದು ಧ್ಯಾನದಲ್ಲಿ ಅದು ಎಲ್ಲ ಯೋಧರಿಗೆ ಶಕ್ತಿಯನ್ನು ಕೊಡುವಂತಹ ಭಾರತವನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಭಗವಂತ ಸರ್ವರಿಗೂ ಕೊಡಲಿ ಅಂತ ಹಾರೈಸೋಣ ಅಂತ ನಮ್ಮ ಮಾತನ್ನು ಹೇಳಿ ಈ ತಿರಂಗ ಯಾತ್ರೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.